ಆಮೇಲೆ ನೆನಪು ಬಂತು, 1 ವಾರ ಹಿಂದೆ ಆರ್ಡರ್ ಬಂದಿತ್ತು, ಅಲ್ಲೇ ಕಾಂಪೌಂಡ್ ಮೇಲೆ ಇತ್ತು. ನಮಸ್ಕಾರ ಎಲ್ಲರಿಗೂ. ಇವತ್ತು ಬೆಳಿಗ್ಗೆ ಎದ್ದು 2 ಗ್ಲಾಸ್ ನೀರು ಕುಡಿದು ಮನೆಯಲ್ಲಿ ಆಗಿದ್ದು ಪಪ್ಪಾಯ ತಿಂದು ಪಪ್ಪಾಯ ಗಿಡಕ್ಕೆ ಥ್ಯಾಂಕ್ ಯು ಹೇಳುತ್ತಾ ನಾನು ಹೋಗಿ ಮಾಡಿದ್ದು ಬ್ರೇಕ್ಫಾಸ್ಟ್ಗೆ ಚಪಾತಿ ಮತ್ತೆ ಚಿಕನ್, ಆಮೇಲೆ 1 ಬಕೆಟ್ ಏಡಿ ತಂದಿದ್ರು, ಅದರಲ್ಲಿ 1 ಪ್ರೆಗ್ನೆಂಟ್ ಏಡಿ. ಆಮೇಲೆ ರೂಮಿಗೆ ಹೋಗಿ ಶುರು ಮಾಡಿದ್ದೆ ಕೆಲಸ ಆಗಿದ್ಮೇಲೆ ಮಾಡಿದ್ದು ಯೂಟ್ಯೂಬ್ ಬ್ಲಾಗ್ ಎಡಿಟಿಂಗ್. ಕೆಳಗೆ ಬಂದು ಮಾಡಿದ್ದೆ ಊಟಕ್ಕೆ ಏಡಿ ಸಾರು, ಮೀನು ಫ್ರೈ ಮತ್ತೆ ಮನೆಯಲ್ಲಿ ಆಗಿದ್ದ ಕ್ಯಾಬೇಜ್. ಆಮೇಲೆ ನೆನಪು ಬಂತು, 1 ವಾರ ಹಿಂದೆ ಆರ್ಡರ್ ಬಂದಿತ್ತು, ಅಲ್ಲೇ ಕಾಂಪೌಂಡ್ ಮೇಲೆ ಇತ್ತಂತ. ಪುಣ್ಯಕ್ಕೆ ಯಾರ್ಸ ತಗೊಂಡು ಹೋಗ್ಲಿಲ್ಲ. ಆಮೇಲೆ ತಗೊಂಡೋಗಿ ಮಾಡಿದ್ದೆ ಅನ್ಬಾಕ್ಸಿಂಗ್. ನಾನೊಂದು ನನ್ನ ಹೆಲ್ಮೆಟಿಗೆ ಕ್ಯಾಮರಾ ಮೌಂಟ್ ಆರ್ಡರ್ ಮಾಡಿದ್ದೆ, ಬಟ್ ನಂಗೆ ಆರ್ಡರ್ ಮಾಡಿದ ನೆನಪೇ ಇಲ್ಲ. ನಂಗೆ ಹೆಲ್ಮೆಟಿಗೆ ಸ್ಟಿಕ್ಕರ್ ಎಲ್ಲ ಅಂಟಿಸ್ಲಿಕ್ಕೆ ಇಷ್ಟ ಇರಲಿಲ್ಲ, ಅದಕ್ಕೆ ಬೆಲ್ಟ್ ಟೈಪ್ ಅದು ಮೌಂಟ್ ಆರ್ಡರ್ ಮಾಡಿದ್ದೆ. ಇಷ್ಟು ಸೇಫ್ ಬರುತ್ತೆ ಅಂತ ನಂಗೆ ಗೊತ್ತಿಲ್ಲ, ಯೂಸ್ ಮಾಡಿಯೇ ನೋಡುವ. ನಾನು ಇದು ಆರ್ಡರ್ ಮಾಡಿದ್ದು ಅಮೆಝಾನ್ ಇಂದ. ನಿಮ್ಗೆ ಈ ತರ ಲಿಂಕ್ ಬೇಕಾದ್ರೆ ನಂಗೆ DM ಮಾಡಿ ನಾನು ಕಳಿಸ್ತೇನೆ. ಆಮೇಲೆ ಅರ್ಧ ಗಂಟೆ ಸನ್ಸೆಟ್ ನೋಡಿ ವಾಕ್ ಮಾಡಿ ಒಳ್ಳೆ ಫ್ರೆಶ್ ಗಾಡಿ ತಗೊಂಡು ನಾನು ಹೋದೆ ಇವರ ಬೋಟ್ ಹತ್ರ, ಏನು ಮೀನ್ ಇರ್ತಿದಾರ ಅಂತ ನೋಡ್ಲಿಕ್ಕೆ. ಇವರು ಖಾಲಿ ಅರ್ಧ ಗೋಣಿ ಮರವಾಯಿ ತಗೊಂಡು ಉಳ್ದದೆಲ್ಲ ಮಣ್ಣು ತಗೊಂಡು ಬಂದಿದ್ದಾರೆ. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಅವರಿದು ಮಣ್ಣು ಯಾಕೆ ತಂದಿದ್ದಾರೆ ಅಂದ್ರೆ ಇದು ಸ್ಟೆಪ್ ಆಗಿ ಮಾಡ್ಲಿಕ್ಕೆ, ಸೊ ಅವರಿಗೆ ಹೋಗಿ ಬರ್ಲಿಕ್ಕೆ ಈಸಿ ಆಗ್ಬೇಕಂತ. ಆಮೇಲೆ ಅಲ್ಲಿಂದ ಸೀದಾ ಹೋದೆ ಮನೆಯಲ್ಲಿ ಒಂದು ಬೊಗ್ಗರಿದು ಗಿಡ ಉಂಟು, ಅದರಲ್ಲಿ ಬೊಗ್ಗರಿ ಆಗಿತ್ತು, ತೆಗೆದು ತಿಂದೆ. ಆಮೇಲೆ ಬಂತು ನಮ್ಮ ಚಾರ್ಲಿ, ಅದರೊಟ್ಟಿಗೆ ಸ್ವಲ್ಪ ಹೊತ್ತು ಆಟ ಆಡಿ ನಾನು ಅದೇ ರೂಮಿಗೆ ಹೋದ್ಮೇಲೆ ನಂಗೆ 2 ಕ್ಲೈಂಟ್ ಅದು ಎಂಕ್ವೈರಿ ಬಂದಿತ್ತು ಈವೆಂಟಿಗೆ. ಅವರಿಗೆ ಫೋಟೋಸ್ ಎಲ್ಲ ಕಳಿಸಿದೆ. ನಾನು ಈ ವ್ಲಾಗ್ ಇಲ್ಲೇ ಎಂಡ್ ಮಾಡ್ತಿದ್ದೇನೆ. ಸಿಗುವ ನೆಕ್ಸ್ಟ್ ವ್ಲಾಗ್ ಅಲ್ಲಿ.